ಮದ್ದೂರಿನಲ್ಲಿ ಕೋಮು ಗಲಭೆಗೆ ಕಾರಣರಾದವರ ಮೇಲೆ ಕಠಿಣ ಕ್ರಮ ಕೈಗೊಳ್ಳಬೇಕು. ಶಾಂತಿಯುತ ಹೋರಾಟ ಮಾಡುತ್ತಿದ್ದವರ ಮೇಲೆ ಲಾಠಿಚಾರ್ಜ್ ಮಾಡಿದ ಪೊಲೀಸರನ್ನು ಅಮಾನತು ಮಾಡುವಂತೆ ಆಗ್ರಹಿಸಿ ಮಂಡ್ಯ ಜಿಲ್ಲಾ ಬಿಜೆಪಿಯಿಂದ ರೈತ ಮೋರ್ಚಾ ಜಿಲ್ಲಾಧ್ಯಕ್ಷ ಅಶೋಕ್ ಜಯರಾಮ್ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಲಾಯಿತು. ಗಣೇಶ ಮೂರ್ತಿಯ ವಿಸರ್ಜನೆಯ ವೇಳೆ ಕಲ್ಲು ತೂರಾಟದ ಗಲಭೆಯ ಹಿಂದೆ ಹಲವು ಮೂಲಭೂತ ಸಂಘಟನೆಗಳು ಇದೆ ಎಂಬ ಅನುಮಾನ ಮೂಡಿದೆ. ಕೂಡಲೇ ಸೂಕ್ತ ತನಿಖೆ ಮಾಡಿ ಹಿಂದೆ ಇರುವವರನ್ನು ಹಾಗೂ ಗಲಭೆಕೋರರನ್ನು ಬಂಧಿಸಿ ಕಠಿಣ ಶಿಕ್ಷೆಗೆ ಒಳಪಡಿಸುವಂತೆ ಪ್ರತಿಭಟನಾಕಾರರು ಆಗ್ರಹಿಸಿದರು. ಪ್ರತಿಭಟನೆಯಲ್ಲಿ ಗ್ರಾಮಾಂತರ ಅಧ್ಯಕ್ಷ ಭೀಮೇಶ್, ನಗರ ಘಟಕದ ಅಧ್ಯಕ್ಷ ವಸಂತ್ ಕುಮಾರ್, ರೈತ ಮೋರ್ಚಾ ಕಾರ್ಯದರ್ಶಿ HR ಅಶೋಕ್ ಕುಮಾರ್, ಬೇಕರಿ ರಮೇಶ್, ಸಿಟಿ ಮಂಜುನಾಥ್, ಹೊಸಳ್ಳಿ ಶಿವು, ಪ್ರಸನ್ನ ಸೇರಿದಂತೆ ಹಲವರು ಭಾಗವಹಿಸಿದ್ದರು. ಭಾರತ್ ಮಾತಾ ಕಿ ಹೆಣ್ಣು ಮಕ್ಕಳಿಗೆ ಬಾಸುಂಡೆ ಭಾಗ್ಯ ಕೊಟ್ಟ ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕ್ಕಾರ. ಉಚಿತ 6ನೇ ಬಾಸುಂಡೆ ಗ್ಯಾರಂಟಿ ಕೊಟ್ಟ ರಾಜ್ಯ ಸರ್ಕಾರಕ್ಕೆ ಮಕ್ಕಳಿಗೆ ಬಾಸುಂಡೆ ಭಾಗ್ಯ ಕಣಿಸಿದ ರಾಜ್ಯ ಸರ್ಕಾರಕ್ಕೆ ಮೇಲೆ ಹಲ್ಲೆ ಮಾಡಿದ ಪೊಲೀಸರನ್ನು ಅಮಾನತು ಮಾಡಬೇಕು. ಕಲ್ಲು ತೂರಾಟದ ಗಲಭೆ ಹಿಂದೆ ಹಲವು ಮೂಲಭೂತ ಸಂಘಟನೆಗಳಿದೆ ಎಂಬ ಅನುಮಾನ ಮೂಡಿದೆ. ಕೂಡಲೇ ಸೂಕ್ತ ತನಿಖೆ ಮಾಡಿ ಹಿಂದೆ ಇರುವವರನ್ನು ಹಾಗೂ ಗಲಭೆಕೋರರನ್ನು ಬಂಧಿಸಿ ಕಾಂಗ್ರೆಸ್ ಸರ್ಕಾರಕ್ಕೆ ಪೂರ್ವ ನಿಯೋಜಿತವಾಗಿ ಅಲ್ಲಿ ಇದ್ದಂಥ ಒಂದು ಅನಧಿಕೃತವಾಗಿ ಕಟ್ಟಿದಂಥ ಮಸೀದಿಯ ಮೇಲಿಂದ ಚಪ್ಪಲಿಗಳು, ಕಲ್ಲುಗಳನ್ನ ರಾಡ್ಗಳಲ್ಲಿ ತಂದು ಅಲ್ಲಿ ಇದ್ದಂಥ ಮೆರವಣಿಗೆ ಹೋಗ್ತಾ ಇದ್ದಂಥ ಭಕ್ತಾದಿಗಳ ಮೇಲೆ ಒಂದು ದಾಳಿಯನ್ನು ಮಾಡಿ ಅಲ್ಲಿ ಚದುರಿಸುವಂಥ ಕೆಲಸವನ್ನು ಮಾಡಿದಂಥ ಕಿಡಿಗೇಡಿಗಳನ್ನ ಅವ್ರನ್ನ ನಿಜವಾಗ್ಲೂ ಹೇಳ್ತೀನಿ, ಕಿಡಿಗೇಡಿಗಳಲ್ಲ, ರೌಡಿಗಳಲ್ಲ, ಭಯೋತ್ಪಾದಕರು ಅಂತ ಹೇಳೋದಕ್ಕೆ ಇಷ್ಟಪಡ್ತೇನೆ. ಯಾಕೆ ಅಂತ ಹೇಳಿದ್ರೆ ಅವರು ಗಲಭೆಯನ್ನು ಉಂಟು ಮಾಡಬೇಕು ಅನ್ನೋ ಪೂರ್ವ ನಿಯೋಜಿತ ಒಂದು ಪ್ಲ್ಯಾನ್ನಿಂದನೇ ಒಂದು ಬಂದು ಶಾಂತಿಯನ್ನು ಇದು ಮಾಡಿಸಿ ಅದನ್ನು ಕೋಮು ಗಲಭೆ ಆಗಬೇಕು ಅನ್ನೋ ಒಂದು ಕಾರಣದಿಂದನೇ ಅಲ್ಲಿ ಗಣಪತಿ ಮೆರವಣಿಗೆಯನ್ನು ಹೋಗ್ತಾ ಇದ್ದಂಥ ಭಕ್ತಾದಿಗಳ ಮೇಲೆ ಒಂದು ಮೇಲಿಂದ ಮಸೀದಿ ಒಳಗೆಲ್ಲಾರು ಚಪ್ಪಲಿಯನ್ನು ನೋಡ್ತೀರಾ, ಮಸೀದಿ ಒಳಗಡೆ ಕಲ್ಲುಗಳನ್ನ ದಪ್ಪ ಕಲ್ಲುಗಳನ್ನ ನೋಡ್ತೀರಾ, ಮೇಲಿಂದ ಆ ಕಲ್ಲುಗಳನ್ನ ಎಸೆಯುವಂಥ ಕೆಲಸವನ್ನು ಮಾಡಿದ್ದಾರೆ ಅಂತ ಹೇಳಿದ್ರೆ ಅದು ಪೂರ್ಣ ಇದು ಪೂರ್ವ ನಿಯೋಜಿತ. ಅದು ನಮ್ಮವ್ರು ಯಾರೂ ಅದನ್ನು ಪ್ರಚೋದನೆಯನ್ನು ಮಾಡ್ದೇ ಅವರು ಪ್ಲ್ಯಾನ್ ಮಾಡಿಕೊಂಡು ಬಂದಂಥ ಮಾಡಿ ದಾಳಿಯನ್ನು ಮಾಡಿದಂಥದ್ದು. ಮತ್ತು ಅಲ್ಲಿ ಸೆಕ್ಯೂರಿಟಿಗೆ ಅಂತ ಇದ್ದಂಥ 4-5 ಪೊಲೀಸ್ಗಳ ಮೇಲೂ ಕೂಡ ದಾಳಿಯನ್ನು ಮಾಡಿದಂಥದ್ದು. ಇವನ್ನೆಲ್ಲ ನೋಡಿದ್ರೂ ಕೂಡ ಇಲ್ಲಿ ಜಿಲ್ಲಾಡಳಿತ, ಜಿಲ್ಲಾ ಉಸ್ತುವಾರಿ ಮಂತ್ರಿಗಳೇ ಆಗಲಿ, ಸ್ಥಳೀಯ MLAನೇ ಆಗಲಿ, ಪೊಲೀಸರವರಿಗೆ ಒಂದು ಸ್ವತಂತ್ರವನ್ನು ಕೊಟ್ಟು ಹೋಗಿ ಇಂಥ ಭಯೋತ್ಪಾದಕರನ್ನ ನೀವು ರಾತ್ರಿ ಅವ್ರನ್ನ ಕರ್ಕೊಂಡು ಬಂದು ನೀವು ಅವ್ರನ್ನ ಮಟ್ಟ ಹಾಕುವಂಥ ಕೆಲಸವನ್ನು ನೀವು ಮಾಡಿ ಅವ್ರಿಗೆ ಬುದ್ಧಿ ಕಲಿಸುವಂಥ ಕೆಲಸವನ್ನು ಮಾಡಿ ಅಂತ ಹೇಳ್ದೇನೆ ಮುಸಲ್ಮಾನರು ಮಾಡಿದ್ದಾರೆ. ಅವ್ರನ್ನ ಯಾರು ಮುಟ್ಬೇಡಿ ಅನ್ನೋ ರೀತಿಯಲ್ಲಿ ಪೊಲೀಸರನ್ನ ಕೈ ಕಟ್ಟಾಕುವಂಥ ಕೆಲಸವನ್ನು ಮಾಡಿದಂಥದ್ದು ಇವತ್ತು ಜಿಲ್ಲಾಡಳಿತ, ಈ ಕಾಂಗ್ರೆಸ್ ಸರ್ಕಾರ. ಆಮೇಲೆ ನಿನ್ನೆ ಬೆಳಗ್ಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಹಿಂದೂ ಕಾರ್ಯಕರ್ತರು, ಹಿಂದೂ ಜನಾಂಗ ಇವತ್ತು ಎದ್ದು ದಂಗೆ ಎದ್ದೇಳ್ತಾ ಇದೆ ಅಂತ ಗೊತ್ತಾದ ಮೇಲೆ ಕಣ್ಣೊರೆಸುವಂಥ ಕೆಲಸಕ್ಕೆ ಬಂದು ಒಂದು 8-10 ಜನನ ಅರೆಸ್ಟ್ ಮಾಡಿದ್ದೀವಿ ಅಂತೇಳಿ ಅಲ್ಲಲ್ಲಿ ಸುದ್ದಿಯನ್ನು ಮಾಡಿದಂಥದ್ದು. ನಿನ್ನೆ ಮಾಡಿದಂಥ ಬೆಳಗ್ಗೆ ಸ್ವಯಂ ಪ್ರೇರಿತ ಏನು ಮೆರವಣಿಗೆ ಪ್ರತಿಭಟನೆ ಇತ್ತು, ಆ ಪ್ರತಿಭಟನೆಗೆ ಏನು ಪೊಲೀಸರು ಅರೇಂಜ್ ಮಾಡಿಕೊಂಡ್ರಲ್ಲ ಅದನ್ನು ಹಿಂದಿನ ದಿವಸನೇ ಅರ್ಧ ಭಾಗ ಮಾಡಿತ್ತು ಅಂತ ಹೇಳಿದ್ರೆ ಈ ಒಂದು ಕಾರ್ಯನೇ ನಡೀತಾ ಇರಲಿಲ್ಲ. ಇವತ್ತು ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ನಾವೆಲ್ಲೋ ಒಂದು ಕಡೆ ಇದು ಸಂಪೂರ್ಣ ಒಂದು ಕೋಮಿನ ಸರ್ಕಾರ, ಇದು ನಾವು ಏನು ಮಾಡಿದ್ರು ನಡೆಯುತ್ತೆ, ಒಂದು ರೀತಿ ಭಯದ ವಾತಾವರಣನ ಸೃಷ್ಟಿ ಮಾಡೋದಕ್ಕೆ ಹೊರಟಿರುವಂಥ ಒಂದು ಕೋಮನ್ನು ಓಲೈಸ್ಕೊಂಡು ಇವತ್ತು ಕೈ ಕಟ್ಟಿಕೊಂಡು ಪೊಲೀಸರು, ಜಿಲ್ಲಾಡಳಿತದ ಕೈ ಕಟ್ಟಾಕುವಂಥ ಕೆಲಸವನ್ನು ಈ ಕಾಂಗ್ರೆಸ್ ಸರ್ಕಾರ ಮಾಡಿದೆ. ಇದ್ರ ವಿರುದ್ಧವಾಗಿ ನಾವು ಪ್ರತಿಭಟನೆಯನ್ನು ಮಾಡ್ತೀವಿ, ಎಲ್ಲ ಹಂತದಲ್ಲೂ ಪ್ರತಿಭಟನೆಯನ್ನು ಮಾಡ್ತೀವಿ. ಹೆಚ್ಚಿತು ಅಂತ ಹೇಳಿದ್ರೆ ಪೊಲೀಸರು ಇವತ್ತು ಹೆಂಗೆ ಮೊನ್ನೆ ಕೈ ಕಟ್ಕೊಂಡು ಕೂತಿದ್ರು ಅದೇ ಥರ ಕೈ ಕಟ್ಕೊಂಡಿರಲಿ, ನಾವುಗಳು ಅದನ್ನು ಬುದ್ಧಿ ಕಲಿಸುವಂಥ ಕೆಲಸವನ್ನು ಹಿಂದೂ ಕಾರ್ಯಕರ್ತರು ಮುಂದಿನ ದಿವಸಗಳಲ್ಲಿ ಮಾಡ್ತೀವಿ ಅಂತೇಳಿ ಇವತ್ತು ಈ ಸಂದರ್ಭದಲ್ಲಿ ಹೇಳ್ತಾ, ಜಿಲ್ಲಾಡಳಿತ ತಕ್ಷಣವೇ ಕೈಗೆ ಇದು ಎಚ್ಚೆತ್ಕೊಳ್ಬೇಕು. ಇವ್ರ ಮೇಲೆ ರೌಡಿ ಶೀಟರ್ಗಳೆಲ್ಲ NIA ತನಿಖೆ ಆಗಬೇಕು. ಇವತ್ತು ಒಂದು ಸಣ್ಣ ಬುರುಡೆಯನ್ನು ಇಟ್ಕೊಂಡು ಒಬ್ಬ ಅರೆ ಹುಚ್ಚ ಬಂದು ಧರ್ಮಸ್ಥಳ ಶ್ರೀ ಕ್ಷೇತ್ರದ ಮೇಲೆ ಏನೇನೋ ಮಾತಾಡ್ದ ಅಂತೇಳಿ ಒಂದು SIT ತನಿಖೆ ಇದು ಮಾಡಿಕೊಂಡು 16 ಕೋಟಿ ವೆಚ್ಚವನ್ನು ಮಾಡಿಕೊಂಡು ಒಂದು ಶ್ರೀ ಕ್ಷೇತ್ರವನ್ನು ಅಪವಿತ್ರ ಮಾಡುವಂಥ ಕೆಲಸವನ್ನು ಈ ಕಾಂಗ್ರೆಸ್ ಸರ್ಕಾರ ಮಾಡ್ತಲ್ಲ. ಇವತ್ತು ಅಲ್ಲಿ ಪೂರ್ವ ನಿಯೋಜಿತವಾಗಿ ಮಸೀದಿಯಲ್ಲಿ ಶಸ್ತ್ರಾಸ್ತ್ರಗಳನ್ನು ಇಟ್ಕೊಂಡು ಹಿಂದೂಗಳ ಮೇಲೆ ದಾಳಿಯನ್ನು ಮಾಡ್ತಲ್ಲ. ಈ ಮಸೀದಿಯನ್ನು ಮೊದಲು ಸೀಸ್ ಮಾಡಬೇಕು.
ಮಸೀದಿಗಳಲ್ಲಿ ಏನೇನು ನಡೀತಾ ಇದೆ ಅನ್ನುವಂಥದ್ದು ತನಿಖೆಯನ್ನು ಆಗಬೇಕು. ಇದನ್ನು ಮದ್ರಾಸಗಳಲ್ಲಿ ಏನೇನು ಆಗ್ತದೆ ಅಂತ ತನಿಖೆಯನ್ನು ಆಗಬೇಕು. ಮತ್ತು ಇದು SIT ಅಲ್ಲ, ಈ ರಾಜ್ಯ ಸರ್ಕಾರ ಇದರಲ್ಲಿ ಈ ಮಾಡುವಂಥದ್ದು ಏನೂ ಇಲ್ಲ. ಇದರಲ್ಲಿ ಇದು ಓಲೈಕೆ ಸರ್ಕಾರ ಅಂತ ಗೊತ್ತು. NIAಗೆ ಇದನ್ನು ಒಪ್ಪಿಸಬೇಕು ಅಂತೇಳಿ ತಕ್ಷಣವೇ ಆಗ್ರಹ ಮಾಡಿ ಹಿಂದೂ ಕಾರ್ಯಕರ್ತರಲ್ಲಿ, ನಮ್ಮ ಹಿಂದೂ ಸಮಾಜದಲ್ಲಿ ಇವರು ತಕ್ಷಣವೇ ಕ್ಷಮೆಯನ್ನು ಕೇಳಬೇಕು. ಇದರಲ್ಲಿ ತಪ್ಪಾಗಿದೆ ಅಂತೇಳಿ ಒಪ್ಕೊಳ್ಬೇಕು. ನಾವಿವತ್ತು ಪ್ರತಿಭಟನೆ ಮಾಡ್ತಾ ಇದ್ದೀವಿ. ನಿನ್ನೆ ಸಾರ್ವಜನಿಕವಾಗಿ ವಾಲಂಟ್ರಿಯಾಗಿ ಪ್ರತಿಭಟನೆಯನ್ನು ಮಾಡಿದ್ದಾರೆ. ಆದರೆ ಇವತ್ತು ಕಾಂಗ್ರೆಸ್ ಅವ್ರು ಏನು ಮಾಡ್ತಾ ಇದ್ದಾರೆ, ಇವತ್ತು ಯಾವ ರೀತಿ ಅವರ ನರೇಟಿವನ್ನು ತಿರ್ಚಬೇಕು ಇದನ್ನು ಅಂತ ಹೇಳ್ಬಿಟ್ಟು ಪ್ಯಾರಲಲ್ ಆಗಿ ಇವತ್ತು ಸಾರ್ವಜನಿಕರ ಮುಂದೆ ಬರೋಕ್ಕಾಗ್ತಾ ಇಲ್ಲ. ಅವರು ಹೋಗ್ಬಿಟ್ಟು ಅವ್ರ ರೂಮ್ನಲ್ಲಿ ಕೂತ್ಕೊಂಡು ಇವತ್ತು ಸಭೆಯನ್ನು ಕರ್ಕೊಂಡು ಯಾವ ರೀತಿ ಇದನ್ನು ನ್ಯೂಸ್ ಕೇಳಬೇಕು ಅನ್ನೋವಂಥದ್ದನ್ನ ಇವತ್ತು ಹೇಡಿತನವನ್ನು ಇವರು ಪ್ರದರ್ಶನ ಮಾಡ್ತಾ ಇದ್ದಾರೆ. ಇವನ್ನೆಲ್ಲ ಧಿಕ್ಕರಿಸಿ ಇವತ್ತು DC ಅವರಿಗೆ ನಾವು ಮೆಮೊರಂಡಮನ್ನು ಕೊಡ್ತಾ ಇದ್ದೀವಿ. ರಾಜ್ಯ ಸರ್ಕಾರಕ್ಕೆ ಇದನ್ನು ತಕ್ಷಣವೇ ತಿಳಿಸಬೇಕು. ಮುಂದಿನ ದಿವಸಗಳಲ್ಲಿ ಏನೇ ಅನಾಹುತ ಆಯಿತು ಅಂತ ಹೇಳಿದ್ರೆ ಜಿಲ್ಲಾಡಳಿತ, ಪೊಲೀಸು ಮತ್ತು ಈ ರಾಜ್ಯ ಸರ್ಕಾರವೇ ಹೊಣೆ ಅಂತೇಳಿ ಇವತ್ತು ಹೇಳ್ತಾ ನನ್ನ ಮಾತನ್ನ ಮುಗಿಸ್ತೀನಿ.